ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ BK ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮೋ ಧನ್ವಂತರಿ ಮಾದ್ರೀವಂ ಸುರಾಸುರೈರ್ವಂದಿನ ಪಾದಪದ್ಮಂ ಲೋಕೆ ಜರರೂಪೇ ಮೃತ್ಯುನಾಶಂ ದಾತರಮಿಷಂ ವಿದೌಷಧೀನಾಥನವಂತರೇ ರಮನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರು ವಂದಿ ಪೀಯೂಷದಾಯಕಂ ಸರ್ವೇ ಜನ ಸುಖಿನವಂತು ಸರ್ವೇ ಸಂತು ನಿರಾಮೇಹಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಇವತ್ತಿನ ವಿಷಯ ಲಿವರ್ ಡ್ಯಾಮೇಜ್ ಆಗಬೇಕಾದ್ರೆ ಮುನ್ಸೂಚನೆ ಯಾವ ರೀತಿ ಆಗ್ತಾ ಇದೆ ಡ್ಯಾಮೇಜ್ ಅನ್ನೋದ್ರ ಬಗ್ಗೆ ಕೆಲವೊಂದು ವಿಷಯ ಮಾಹಿತಿನ ಹಂಚ್ಕೋತೀನಿ. ವೀಕ್ಷಕರೇ, ಪ್ರಮುಖವಾಗಿ ಲಿವರ್ ನಮ್ಮ ದೇಹದಲ್ಲಿರ್ತಕ್ಕಂತಹ ಪ್ರಮುಖವಾದ ಅಂಗ. ರಕ್ತನ ಪ್ಯೂರಿಫೈ ಮಾಡೋದಕ್ಕೆ, ಟಾಕ್ಸಿನ್ಸ್ ವಿಷಪೂರಿತ ಯಾವುದೇ ಅಂಶ ಇದ್ದರೆ ಅದನ್ನು ಫಿಲ್ಟರ್ ಮಾಡೋದಕ್ಕೆ ಪ್ರಮುಖವಾದ ಅಂಗ. ಎಲ್ಲರೂ ಏನಂತ ಅನ್ಕೋತಾರೆ ಅಂತಂದರೆ, ಈ ಲಿವರ್ ಡ್ಯಾಮೇಜ್ ಆಗೋದಕ್ಕೆ ಪ್ರಮುಖವಾದ ಕಾರಣ ಡ್ರಿಂಕ್ಸು, ಆಲ್ಕೋಹಾಲ್ ಟೇಕಿಂಗ್ ಅಂತ. ಈ ಆಲ್ಕೋಹಾಲ್ ತಗೊಳ್ಳೋದ್ರಿಂದ ಮಾತ್ರ ಲಿವರ್ ಡ್ಯಾಮೇಜ್ ಆಗೋದಿಲ್ಲ. ಅದರ ಜೊತೆಗೆ ವಿಷಪೂರಿತ ಆಹಾರ ಪದಾರ್ಥಗಳು, ಈ ಫ್ರೈಡ್ ಫುಡ್ಗಳು, ಕರಿದ ಆಹಾರ ಪದಾರ್ಥಗಳು ಅತಿಯಾದ ಸೇವನೆ, ಪ್ರೋಸೆಸ್ಡ್ ಫುಡ್ಡು, ಪ್ರೋಸೆಸ್ಡ್ ಡ್ರಿಂಕ್ಸು ಹಾಗೂ ಈ ಪೇಯ್ನ್ ಕಿಲ್ಲರ್ ಮಾತ್ರೆಗಳನ್ನ ಅತಿಯಾಗಿ ಸೇವನೆ ಮಾಡೋದರಿಂದ, ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ದಲೇ ಯಾವುದೇ ರೀತಿ ಪೇಯ್ನ್ ಬಂದರೂ ಹೋಗಿ ನೋವಿನ ಮಾತ್ರೆ ತಗೊಳ್ಳೋದ್ರಿಂದ, ಇವೆಲ್ಲದ ಕಾರಣಗಳಿಂದ ಈ ಲಿವರ್ ಡ್ಯಾಮೇಜ್ ಆಗೋ ಸಂಭವಗಳು ಹೆಚ್ಚು. ಹಾಗಾದರೆ ಲಿವರ್ ಡ್ಯಾಮೇಜ್ ಆಗೋಬೇಕಾದ್ರೆ, ಸಂಭವ ಆಗ್ತಾ ಇದೆ ಅಂತನ್ಬೇಕಾದ್ರೆ ಯಾವ ಲಕ್ಷಣಗಳು ಕಾಣಿಸ್ತದೆ, ಚಿಹ್ನೆಗಳು ಕಾಣಿಸ್ತದೆ ಅಂತಂದರೆ, ಪ್ರಮುಖವಾಗಿ ಕಣ್ಣಿನಲ್ಲಿ ನೈಟ್ ಬ್ಲೈಂಡ್ನೆಸ್ ಅಂತಂದರೆ, ನಮ್ಮ ದೇಹದಲ್ಲಿ ಕಣ್ಣಿಗೆ ದೃಷ್ಟಿ ಕೊಡಬೇಕಾದ್ರೆ ರೆಟಿನಾದಲ್ಲಿ ರೊಡಾಪ್ಸಿನ್ ಅಂತ ಪಿಗ್ಮೆಂಟು ಉತ್ಪತ್ತಿ ಆಗಬೇಕು. ಅದು ಯಾವ ರೀತಿ ಉತ್ಪತ್ತಿ ಆಗ್ತದೆ ಮತ್ತು ಅದಕ್ಕೆ ಶಕ್ತಿ ಕೊಡ್ತದೆ ಅಂದರೆ, ಅದಕ್ಕೆ ವೈಟಮಿನ್ ಎ ನಮಗೆ ಆಹಾರ ಪದಾರ್ಥಗಳಲ್ಲಿ ತಗೊಳ್ಳೋದ್ರಿಂದ ಅದು ಪ್ರಮುಖವಾಗಿ ಸ್ಟೋರ್ ಆಗೋದು, ಕನ್ವರ್ಟ್ ಆಗೋದು ಲಿವರಲ್ಲಿ. ಈ ಲಿವರ್ ಸರಿಯಾಗಿ ಕೆಲಸ ಮಾಡ್ದಲೇ ಇದ್ದರೆ ಆವಾಗ ನಮಗೆ ಯಾವ ರೀತಿ ರಾತ್ರಿ ಹೊತ್ತು ಕಣ್ಣು ಮಸ್ಬಾಗೋದು, ದೃಷ್ಟಿ ದೋಷ ಬರೋದು ಅವೆಲ್ಲದು ಕಾಣಿಸ್ಕೊಳ್ತದೆ. ಎರಡನೆಯದಾಗಿ ಗ್ಸಾಂಥೆಲಾಸ್ಮಾ ಅಂತಂದರೆ, ಕಣ್ಣಿನ ಸುತ್ತ ಬಿಳಿ ಹಾಗೂ ಹಳದಿ ಬಣ್ಣದ ಮಚ್ಚೆಗಳು, ಪ್ಯಾಚ್ಗಳು, ಒಂಥರ ಫ್ಯಾಟ್ ಡೆಪಾಸಿಷನ್ ಆದಂಗೆ ಕಾಣ್ತದೆ. ಇದಕ್ಕೆ ಕಾರಣ ಏನಪ್ಪ ಅಂತಂದರೆ, ಫ್ಯಾಟ್ ಮೆಟಬಾಲಿಸಮ್ ಆಗೋದಕ್ಕೆ ದೇಹದಲ್ಲಿ ಜಿಡ್ಡಿನಂಶಗಳು, ಕೊಲೆಸ್ಟ್ರಾಲ್ ಅಂಶಗಳು ಜೀರ್ಣ ಆಗೋದಕ್ಕೆ ಲಿವರ್ ಪ್ರಮುಖ ಪಾತ್ರ. ಹಾಗಾಗಿ ಇದು ಯಾವಾಗ ಲಿವರ್ ಸರಿಯಾಗಿ ಕೊಲೆಸ್ಟ್ರಾಲ್ ಹಾಗೂ ಜಿಡ್ಡಿನ ಅಂಶಗಳನ್ನ, ಫ್ಯಾಟ್ನ ಮೆಟಬಾಲಿಸಮ್ ಸರಿಯಾಗಿ ಆಗದಲ್ಲೇ ಇದ್ದರೆ ಅದು ಕಣ್ಣಿನ ಸುತ್ತ ಈ ಮಚ್ಚೆ ಥರ, ಇಲ್ಲ ಗಂಟು ಥರ ಹಳದಿದು ಕಾಣಿಸ್ತದೆ. ಹಾಗೂ ಮುಂದಿನ ಮೂರನೇದು ಏನಪ್ಪ ಲಕ್ಷಣ ಅಂತಂದರೆ, ಸ್ಪೈಡರ್ ವೈನ್ಸ್ ಅಂತಂದರೆ, ಕಾಲುಗಳಲ್ಲಿ, ಎದೆ ಭಾಗದಲ್ಲಿ, ಕೆನ್ನೆ, ಕುತ್ತಿಗೆ ಭಾಗದಲ್ಲಿ ಈ ಜೇಡ್ರ ಬಲೆ ಥರ ರಕ್ತನಾಳಗಳು ಎದ್ದು ಕಾಣ್ತದೆ. ಹಾಗೂ ಪ್ರಮುಖವಾಗಿ ನಾಲ್ಕನೇ ಲಕ್ಷಣ ಏನಪ್ಪ ಅಂತಂದರೆ, ಹೊಟ್ಟೆಯ ಭಾಗದಲ್ಲಿ ಅಬ್ಡಮನ್ನು ಡಾಕ್ಟರ್ ಪಾಲ್ಪೇಟ್ ಮಾಡಿದಾಗ ಹೆಪಾಟೋಮೆಗಾಲಿ ಅಂತಂದರೆ ಲಿವರ್ ದೊಡ್ಡದಾಗಿರ್ತಕ್ಕಂತಹ ಲಕ್ಷಣ, ಚಿಹ್ನೆಗಳು ಕಾಣ್ತದೆ. ಅದರ ಜೊತೆಗೆ ಬಲಭಾಗದಲ್ಲಿ, ಹೊಟ್ಟೆಯ ಬಲಭಾಗದಲ್ಲಿ ನೋವು ಕಾಣಿಸ್ಕೊಳ್ಳೋದು. ಹಾಗೂ ಮುಂದಿನ ಚಿಹ್ನೆ ಅಂತಂದರೆ ಡಾರ್ಕ್ ಯೂರಿನ್ ಹಾಗೂ ಪೇಲ್ ಸ್ಟೂಲ್ಸ್ ಅಂತಂದರೆ, ಈ ಮಲ ಹಾಗೂ ಮೂತ್ರಗಳ ಕಲರ್ನಲ್ಲಿ ವ್ಯತ್ಯಾಸ ಕಾಣ್ತದೆ. ಹಾಗೂ ಥ್ರೋಂಬೋಸೈಟೋಪೀನಿಯಾ ಅಂತಂದರೆ, ಪ್ಲೇಟ್ಲೆಟ್ಸ್ ಕೌಂಟ್ಗಳು ಇದ್ದಕ್ಕಿದ್ದಂಗೆ ಕಡಿಮೆ ಆಗೋ ಸಂಭವಗಳು ಹೆಚ್ಚಿರ್ತದೆ. ಹಾಗೂ ಪ್ರೂರೈಟಸ್ ಅಂತಂದರೆ, ಕಾಲುಗಳಲ್ಲಿ, ಕೈಗಳಲ್ಲಿ, ಪಾದ ಹಸ್ತಗಳಲ್ಲಿ ಕಡ್ತಾ ನವೆ ಬರ್ತದೆ. ಆದರೆ ಈ ಗೀರ್ ಥರ ಬರೋದಿಲ್ಲ. ಏನಕ್ಕೆ ಕಟ್ತಾ ಇದೆ ಅನ್ನೋದು ಗೊತ್ತಾಗೋದಿಲ್ಲ, ತುಂಬಾ ಕೆರಿತಾ ಇರ್ತಾರೆ. ಹಾಗೂ ಪ್ರಮುಖವಾಗಿ ಹೊಟ್ಟೆ ನೋವು ಬರೋದು, ಜೀರ್ಣ ಸರಿಯಾಗಿ ಆಗದಲ್ಲೇ ಇರೋದು. ಪಾದಗಳಲ್ಲಿ ಅದರಲ್ಲೂ ಪ್ರಮುಖವಾಗಿ ಬಲಗಡೆ ಕಾಲಿನ ಪಾದ ಉಬ್ಬುತ್ತೆ. ಕಾಲುಗಳಲ್ಲಿ ಪಿಟ್ಟಿಂಗ್ ಎಡಿಮಾ ಅಂತ ಹೇಳ್ತಾರೆ, ಆ ಥರ ಕಾಲುಗಳು ಊದಿರ್ತದೆ. ಹಾಗೂ ಈ ಮುಂದಿನ ಚಿಹ್ನೆ ಅಂತಂದರೆ ಕ್ಲಬ್ಬಿಂಗ್ ಅಂದರೆ, ಉಗುರುಗಳಲ್ಲಿ, ಕೈಯಿನ ಉಗುರುಗಳಲ್ಲಿ ಕೈ ಉಗುರುಗಳು ಉಬ್ಬಿದಂಗೆ ಕಾಣ್ತದೆ. ಹಾಗೂ ಬಿಳಿ ಬಣ್ಣಕ್ಕೆ ಇರ್ತದೆ. ಇದಕ್ಕೆ ಕಾರಣ ಏನಪ್ಪ ಅಂತಂದರೆ, ರಕ್ತದಲ್ಲಿ ಸರಿಯಾದ ಆಕ್ಸಿಜನ್ ಸಪ್ಲೈ ಆಗದಲ್ಲೇ ಇದ್ದರೆ ಹೈಪಾಕ್ಸಿಯಾ ಅಂತಾರೆ. ಆಕ್ಸಿಜನ್ ಬೆರಳಿನ ತುದಿವರೆಗೂ ಸಪ್ಲೈ ಆಗೋದಿಲ್ಲ. ಯಾವಾಗ ಆಕ್ಸಿಜನ್ ಸಪ್ಲೈ ಸರಿಯಾಗಿ ಆಗದಲ್ಲೇ ಇದ್ದಾಗ ಅದು ಬಣ್ಣ ಕೊಡೋದಿಲ್ಲ. ಪಿಂಕಿಶ್ ಅಂತಂದರೆ, ಪಿಂಕ್ ಕಲರ್ ಇರಬೇಕಾಗಿರ್ತಕ್ಕಂತಹ ಉಗುರು ಬಿಳಿ ಬಣ್ಣಗೆ ಉಬ್ಬಿದಂಗೆ ಕಾಣ್ತದೆ. ಹಾಗೂ ಈ ಎಲ್ಲ ಲಕ್ಷಣಗಳು
ನಿಮಗೆ ಏನಾದರೂ ಕಂಡು ಬಂದಲ್ಲಿ ಈ ಥರ ಒಂದು ಚಿಹ್ನೆಗಳು ನಿಮಗೆ ಕಾಣಿಸಿಕೊಂಡಲ್ಲಿ ಹತ್ತಿರ ಇರತಕ್ಕಂತಹ ವೈದ್ಯರನ್ನು ಸಂಪರ್ಕಿಸಿ ಸೂಕ್ತ ಪ್ರಯೋಗಾಲಯ ಚಿಕಿತ್ಸೆಗಳನ್ನು ಮಾಡಿಸಿ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಹೇಳಿ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ತಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.